ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 11 ಗಂಟೆ ಆಗಿದೆ. 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಏನಪ್ಪ ಟಾಪಿಕ್ ಅಂದರೆ, ವ್ಲಾಗ್ನ ವಿಷಯ ಏನಪ್ಪ ಅಂತ ಅಂದರೆ, ಏನೋ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ತಿದ್ದೀವಿ. ಏನು ಫಂಕ್ಷನ್, ಯಾರು ಫಂಕ್ಷನ್ ಅಂತ ನಾನು ಈ ವ್ಲಾಗ್ ಕೊನೆಯಲ್ಲಿ ಅಂದರೆ ಮಿಡಲಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ಹೀಗೆ ನನ್ನ ವೀಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಹೀಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಪ್ರತಿಯೊಂದು ವೀಡಿಯೋ ಮಾಡಿದ್ರು ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಫಸ್ಟ್ ನನ್ನ ಮೊದಲನೇ ವೀಡಿಯೋ ಸಿಗುತ್ತೆ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋದು. ನಾನು ಫುಲ್ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಇವಳು ಇನ್ನೂ ರೆಡಿ ಆಗ್ತಿದ್ದಾಳೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ. ಬಿಳಿ ದೇವು ಥರ ಕಾಣಿಸ್ತಾರ. ಅಯ್ಯಮ್ಮ, ನಿಜ ನಾರ್ಮಲ್ ಆಗಿ ಹಂಗೆ ಕಾಣಿಸ್ತಿಲ್ಲ. ಹಿಂಗೆ ನೋಡೋಕ್ಕೆ ಇದರಲ್ಲಿ ಬಿಳಿ ದೇವು ಥರ ಈಟೋಗೈತೆ. ಫೈನಲಿ ಗೃಹ ಪ್ರವೇಶದ ಕಾರ್ಡ್ ಬಂತು. ಸೊ ಪ್ಯಾಕ್ ಮಾಡಬೇಕಿತ್ತು. ನಾವು ಒಂದು ಫಂಕ್ಷನ್ಗೆ ಹೋಗ್ತಿದ್ವಿ. ಇವರಿಬ್ಬರು ಕುತ್ಕೊಂಡು ಪ್ಯಾಕ್ ಮಾಡಲಿ ನಾವು ಬರೋವರೆಗೂ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋದ್ವಿ. ಸ್ವಲ್ಪ ಮಾಡಿಬಿಟ್ಟು ತೆಗಿವಾಗ ಹಿಂಗೆ ಬರಬೇಕು, ಹಿಂಗೆ ಹಂಗಲ್ಲ ಹಾಕೋದು, ಈ ಥರ ಈ ಥರ ಎಲ್ಲ ಹೊರಟ್ವಿ ಇವಾಗ. ಸೊ ಇವಳು ವಿಡಿಯೋ ಮಾಡ್ಕೋತಾ ಇದ್ದಾಳೆ. ಬಾಯ್ ಅಮ್ಮ, ಬಾಯ್ ಬಾಯ್ ರಾಜಣ್ಣ. ಕೂತಿ ಸೊ ಫೈನಲಿ ಒಂದು ಗೃಹ ಪ್ರವೇಶ ಆಯಿತು. ಇದು ಯಾರ್ದು ಅಂತ ಹೇಳ್ತೀನಿ. ಎಲ್ಲರೂ ಇದ್ರು. ಹಾಯ್ ಹಾಯ್ ಮಾಡಿ, ಹಾಯ್. ಪ್ರಿನ್ಸಸ್ ಇದೇನು, ಟ್ವಿನ್ಸ್ ಟ್ವಿನ್ಸ್, ಇದು ಬಿಗ್ ಟ್ವಿನ್, ಸ್ಮಾಲ್ ಟ್ವಿನ್. ಅವ್ನು ಬರ್ಲಿ ಅನ್ನೋ ಮಾದೇಶ ನಿಡ್ಕ ಚಚ್ತೀನಿ. ಅವ್ನಿಗೆ ಬರ್ಲಿ ಅನ್ನೋ ಸಿನ ನಿಮ್ಮ ಪಪ್ಪ ಅಂದ್ರೆ ನಾವೇನ್ ಮಾಡೋದು? ಏನೇನು ಪಂಪ ಆಯ್ತಾ ನಿಮ್ಮ ಪಪ್ಪ? ನಿಮ್ಮ ಪಪ್ಪ ಇಷ್ಟನಾ ಮಮ್ಮ ಇಷ್ಟನಾ ಮಕ್ಕಳೇ? ಹಾರ್ಟ್ ಫೋನ್ ತಂದೆ ಇಲ್ವಲ್ಲ ಅವಳು? ಫೋನ್ ಇಲ್ಲವಾ? ಇಸ್ಕೊ ಬಂದಿತ್ತ ಹೌದೇನೆ. ಚಿನಿ ಚಿನಿ ಕೆಳಗಡೆ ಕುತ್ಕೊ ಪ್ಲೀಸ್. ಯವ್ವ, ಎಷ್ಟು ಬ್ರೈಟ್ ಆಗಿ ಕಾಣಿಸ್ತವ್ರಿ ಇವರು. ಇವ್ರಿಗೆ ನಾನು ಬೈತೆ ಅಂತ ನಾನು ನನ್ನ ತಂಗಿ ಸರ್ಕಾರ ರೆಡಿ ಮಾಡಿರೋದಂದ್ರೆ ಬ್ರೈಟ್ ಆಗಿದ್ದೀನಿ. ಓ, ನನಗಿಂತ ಬ್ರೈಟ್ ಆಗವ್ರೆ ತಾನೆ, ನನಗಿಂತ ವೈಟ್ ಗವ್ರಲ್ವೇನೆ. ಬೆಳಿಗ್ಗೆ ಇನ್ವಿಟೇಷನ್ ಕಾರ್ಡ್ ಹಾಕ್ತಿರೋದು ವಿಡಿಯೋ ಮಾಡಿಸ್ಕೊಳ್ತಾ ಇದ್ರು. ಯಪ್ಪ, ಬಿಳಿ ದೆವ್ವ ತರ ಕಾಣಿಸೋರೆ ಈಗ ಇವಾಗಲೂ ಅಲ್ಲಿ ಅದರಲ್ಲಿ ಯಾರು ಬ್ರೈಟ್ ಆಗಿರೋದು? ಇಬ್ರು ಇದ್ದೀರಾ? ಜಾಸ್ತಿ ಅಕ್ಕನೇ. ಯಾಕೆ ಬರ್ಬೇಕು ಹೇಳು? ಸೊ ಗೈಸ್, ಇವ್ರ ಮನೆ, ನಿಮ್ಮ ಮನೆ ಇಲ್ಲ ಅದು, ಅಪ್ಪನ ಮನೆ. ಈಗ ಅವ್ರದ್ದು ಬೇರೆ ಮನೆ. ಸೊ ಇವ್ರ ಅಮ್ಮನ ಮನೆ ಗೃಹ ಪ್ರವೇಶ ಗೈಸ್, ಅದಕ್ಕೋಸ್ಕರ ಬಂದಿದ್ವಿ. ಏನವ ಏನವ ಲೋ ಏನಕ್ಕೆ ಬರ್ಬೇಕವ? ಬರಲ್ಲ ಅಂತಾನೆ ಬಂದಿದ್ದಾರೆ ಗೈಸ್. ನೋಡಿ, ಬರಲ್ಲ ಅನ್ಕೊಂಡು ಸೆಂಟ್ರಿಂಗ್ ಅಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಸೊ ನನ್ನ ಗಂಡ ಬರಲ್ಲ ಅನ್ಕೊಂಡು ನಮ್ಗೆ ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಸೊ ಇದು ಯಾರ ಮನೆ ಗೃಹ ಪ್ರವೇಶ ಅಂತ ಅಂದ್ರೆ, ನಮ್ಮ ಅತ್ತೆಯವರ ತಂಗಿ ಮನೆ ಗೃಹ ಪ್ರವೇಶ. ಸೊ ಅವಾಗಲೇ ಹೇಳ್ಬೇಕು ಅನ್ಕೊಂಡ್ನಲ್ಲ. ಇವ್ರ ಮನೆದ ಗೃಹ ಪ್ರವೇಶ. ಇವರೇ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಯವರ ಸ್ವಲ್ಪ ಹಂಗೆ ಇದಾರಲ್ವಾ, ನಮ್ಮ ಅತ್ತೆಯವ್ರ ತಂಗಿ, ಸಾರಿ ಅಕ್ಕ 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 ನಮ್ಮ ಅತ್ತೆನೇ ಲಾಸ್ಟಾ? ನಮ್ಮ ಅತ್ತೆಯವರ ದೊಡ್ಡ
ದೊಡ್ಡಕ್ಕನ ಮಗಳು ದೊಡ್ಡ ನನಗೆ ದೊಡ್ಡತ್ತೆ ಮಗಳು, ನಮ್ಮ ಅತ್ತೆಗೆ ದೊಡ್ಡಕ್ಕನ ಮಗಳು. ಫಸ್ಟ್ ಒನ್ ಹಾಂ ನೋಡಿದೆ. ಸೊ ಇದು ನೋಡಿ ಬೇಜಾರಾಗೈತೆ ಅಂತ ಹೇಳ್ತಿದ್ರು ಅಷ್ಟೇ. ಇದನ್ನು ನೋಡಿ ಬೇಜಾರು. ಹೊಸೊಬ್ರನ್ನೆಲ್ಲ ತೋರಿಸ್ತೀನಿ. ಚೆನ್ನಾಗಿ ಹಿಡಿತಿದ್ಯಾ ಮಗಳೇ, ಹಂಗೆ ಬಿಚ್ಕೊಡು. ನೀನಂತದ್ದು ಒಂದು ಬಂದ್ಬಿಟ್ರೆ ಇಂಥದ್ದು ಹಾಕ್ಬಿಡ್ತೀನಿ, ಇಂಥದ್ದು ಹಾಕ್ಬಿಡ್ತೀನಿ ಅವಳಿಗೆ. ಹಿಡ್ಕೊಂಡ್ಬಂದಾಗ ನಮ್ಮ ಅಣ್ಣ ಏನು ಹೇಳಿದಂತ ಗೊತ್ತಾಯ್ತಲ್ಲ ಅಂತ ಓಪನ್ ಮಾಡ್ರೋ, ಏನಾಯ್ತು ನೋಡೋಣ. ಊಟ ಮಾಡ್ಕೊಂಡು ಊಟ ಮಾಡೋದ ಇಲ್ಲಿ. ಊಟ ಕೊಟ್ಟಿರೋದು ಇವಾಗಲೇ ಕೊಡ್ತಾರೆ. ಸಿಂಪಲ್ ಆಗಿ ಕಟ್ಕೊಂಡಿದ್ದಾರೆ, ಬಟ್ ಚೆನ್ನಾಗಿದೆ, ಚಿಕ್ಕವಾಗಿ ಚೊಕ್ಕವಾಗಿ. ಸೊ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಇಲ್ಲ ನನ್ನ ಮಗಳ ವಯಸ್ಸಲ್ಲ ಒಳಗೆ ಗೂಬೆ ಇದ್ದಂಗಿಲ್ಲ ನೋಡಿ ಕಾಯ್ತಿದ್ದೀಯ. ಈಗ ಗೊಂಬೆ ತರ ಗೊಂಬೆ ಅಲ್ಲ ಅದು ಹೂಕೋಸು, ಇದು ಗೆಡಕೋಸು. ಪಪ್ಪ ಮಗಳೇ ಹಪ್ಳ ಹಪ್ಳ ಇದ್ರ ಮೇಲೆ ಶಿಫ್ಟ್ ಆಗಲ್ಲ. ಏ ಬನ್ನಿ ಈ ಕಡೆ, ಬನ್ನಿ ಈ ಕಡೆ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಯಾಕೆ ನಾನು ಚೆನ್ನಾಗಿ ಕಡ್ದೇವನ್ನ ಎಲ್ಲ ಎದೋದವನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬಲೇಲಿ ಎಲ್ಲ ಬ್ಲ್ಯಾಕ್ ಹಾಕೊಂಡು ಅಯ್ಯೋ ಹೂ ಅಲ್ವಾ, ನಾನು ಅಬ್ಸರ್ವ್ ಮಾಡಿಲ್ಲ. ಸೀತಾಪತಿ ಕೆಲಸ ಮಾಡ್ರೆ ಏನ್ ಮಾಡಿದೆ ಏನ್ ಮಾಡಿದೆ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಇದ್ದೀರಾ? ಅಣ್ಣಂಗೆ ಫೋನ್ ಮಾಡ್ತಿದ್ದೀರಾ? ಎತ್ತುತ್ತಿಲ್ವಾ? ಬರ್ತಿರ್ಬೇಕು. ಓಯ್ ಅಲ್ಲಿಂದಾನೆ ಹಾಯ್ ಮಾಡಿ ಎಲ್ಲ. ಏಯ್ ಓಯ್ ಕರಿ ಹಾಯ್ ಮಾಡಿ ಡಾರ್ಲಿಂಗ್ಸ್ ಅಲ್ಲ. ಹಾಯ್ ಮಾಡಿ ಈಗ. ವಾಯ್ ಗೆಡ್ಡೆಕೋಸು ನೋಡು ಮತ್ತೆ ಕಾಣಿಸ್ತಿಲ್ಲ. ನನ್ನ ಮಗಳಿಗೆ ಬೇಕಾಗಿತ್ತು ಅದಕ್ಕೆ ಸಿಕ್ಕೋದ್ರಕಂಬಿಡಿ ಅಲ್ಲಿ ಮಾವನವರು ಮಗಳ. ಫೈನಲಿ ಊಟ ಆಯ್ತು. ಮಾವ ಮಾವ ಅಂತಿದ್ದು ಇವಾಗ ಹೋಗೋಣ ಮನೆಗೆ. ಸೊ ಫೈನಲಿ ಇವ್ರನ್ನ ಒಂದು ಕಾರಿಗೆ ಕಳಿಸ್ಬಿಟ್ಟು ನಾವು ಒಂದು ಕಾರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಸಾರಿ ಸೊ ಫೈನಲಿ ಇವ್ರನ್ನ ಒಂದು ಕಾರಿಗೆ ಕಳಿಸ್ಬಿಟ್ಟು ನಾವು ಒಂದು ಕಾರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆ ಇಷ್ಟೊಂದು ಸ್ಟಡಿ ಆಗ್ಬಿಡ್ತೀರಾ ವಿಡಿಯೋ ಅಂದ ತಕ್ಷಣ? ನಾವು ಈ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಾರಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ಕಳಿಸ್ಬಿಟ್ವಿ. ಅವರೆಲ್ಲ ಆತರ ಮಾಡೋರು ಹೋಗೋಣ 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 ಅಂತ. ಸೊ ಅದಕ್ಕೋಸ್ಕರ ಅವ್ರನ್ನ ಅಲ್ಲಿ ಕಳಿಸ್ಬಿಟ್ಟು ನಾವು ಈ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು
ಇದ್ದೀರಪ್ಪ? ಫೋಟೋಗ್ರಾಫರ್ ಮುಸ್ತಫಾ ಪಾಪ ಅಣ್ಣ ನಾಚ್ಕೊಬಿಟ್ರತಾಗೆ. ನನ್ನ ಚಿಕ್ಕನಾದ್ನಿ ಗೈಸ್ ಇವರು. ಸಾಕಾಗಿದೆ ಸೂಪರ್. ವೈರಲ್ ನಮ್ಮ ಮೈಸೂರಿನ ಅರಮನೆ. ಕಣ್ಮುಚ್ಚು 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 ಕಣ್ಮುಚ್ಚಬೇಕು. ಚೆನ್ನಾಗಿದೆ. ಹೋಯ್ತಿದ್ಯಾ? ಅಯ್ಯೋ ಅಯ್ಯೋ ಅಳ್ತಿದ್ದಾರೆ ಅಕ್ಕವರು. ಒಂದ್ ವಾರ ಬಿಟ್ಬಿಡು ಇರ್ಲಿ. ಅವರಿಬ್ರದು ಈಗ ಟ್ರೈಲರ್ ಪಿಕ್ಚರ್ ಇನ್ನು ಬಾಕಿ. ಅದು ಗೆಟೆ ಬಂದು ಅಯ್ಯೋ ಅರ್ಧ ನಗ್ತಾರೆ ಅರ್ಧ ಅಳ್ತಾರೆ ಅವರು. ಪಿಕ್ಚರ್ ಸ್ಟಾರ್ಟ್ ಆಯ್ತು. ಹೌದಾ? ನಮ್ಮ ಡ್ಯಾಡಿ ತಗೋತ ಕೀ ಕಣಪ್ಪ. ಇವ್ರಿಬ್ರು ಇಲ್ಲ ಹೇಳ್ತವ್ರೆ, ಅವರು ಹೇಳ್ತವ್ರಲ್ಲಿ. ಬರೋದಾ? ಬಾಯ್ ಡಾರ್ಲಿಂಗ್. ನೀನು ಹೇಳ್ತಿದ್ಯಾ? ಅಯ್ಯೋ ಕಾರ ತಗೋಣ. ಬಾಲ್ ತೆಗಿಸ್ಕೊಳ್ಬೇಕು. ಬಾಯ್ ಡಾರ್ಲಿಂಗ್ ಬಾಯ್ ಬಾಯ್. ನಿನ್ ಬೇಲೆಲ್ಲಿ ಬಂಗಾರಿ? ಅಲ್ಲ ಸೆಲ್ಫಿ ಅಲ್ಲ ನಿನ್ನ ಹಾಕೊಂಡು ಹೋಗ್ತೀನಿ. ಅಣ್ಣ ಕೂರ್ಸ್ಕೊ. ಬಾಯ್. ಮನಸ ಇರಿ 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 ಇರಿ. ಅಲ್ಲೆಲ್ಲರ ನಿಮ್ಮ ಜ್ಯೂಸ್ ಕುಡಿಯಾಯ್ತು, ಅಲ್ಲೆಲ್ಲ ನಿಲ್ಸದ. ಜಾಸ್ತಿ ಓದಿತೀನಿ ಇವಾಗ ಸೇರ್ಸಿ. ಓ ಅಣ್ಣನೂ ಹೋಗ್ತಿದಾರಾ? ಚಿನಿ ಬಾಯ್ ಬಾಯ್. ಸ್ಮೈಲ್ ಮಾತ್ರ ಮಾಡ್ತಾಳೆ ಅವಳು. ಬಾಯ್ 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 ಬಾಯ್. ಒಳ್ಳೆ ನೋಡು. ಅದಕ್ಕೆ ಗೊತ್ತೀವಮ್ಮ. ಒಳಗೆ ಬರಕ್ಕೆ. ಸೊ ಫೈನಲಿ ಮನೆಗೆ ಬಂದ್ವಿ. ಏಯ್ ಕೊನೆಗೂ ಮನೆಗೆ ಬಂದ್ವಿ ಗಾಯ್ಸ್. ಹಂಗಿತ್ತು ಬರಬೇಕಾದ್ರೆ ಹೆಂಗಿದೆ ಈ ಹುಚ್ಚಿನ ಹುಚ್ಚಿ. ನೋಡಿ ಗಾಯ್ಸ್, ಹೇಳಿ ನಿಮ್ಮ ಧನುಗೌಡ, ರಿಯಲ್ ಧನುಗೌಡ ಇವರೇ. ಯಪ್ಪ ಹೋಗ್ಬೇಕಾದ್ರೆ ಎಂಥ ಬ್ಯೂಟಿ, ಬರಬೇಕಾದ್ರೆ ಇಂಥ ಬ್ಯೂಟಿ. ಸೊ ನೋಡಿದ್ರಲ್ವ ನನ್ನ ಬ್ಲಾಗ್ನ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿರೋರು, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೆಂಗೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಬೆಲ್ ಐಕಾನ್ ಹಾಗೆ ಲೈಕ್, ಶೇರ್, ಕಾಮೆಂಟ್ಸ್, ಸಬ್ಸ್ಕ್ರೈಬ್ ಇವೆಲ್ಲ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನನ್ನ ಈ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ